ಡೇಟ್ ಏನಿಲ್ಲ, ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ, ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಲಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಅಲ್ಲ, ನಮಗೆ ಭದ್ರಾ ಮೇಲ್ದಂಡೆದು ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನ ಪರಿಗಣಿಸಬೇಕು, ಘೋಷಿಸಬೇಕು. ಅದು ಹಿಂದೆ 2 ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ನಲ್ಲೇ ನಮಗೆ 5,300 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ, ಅಡಿಷನಲ್ ಗ್ರಾಂಟ್ ಆಗಿ ಕೊಡ್ತೇವೆ ಅಂತ ಬಜೆಟ್ನಲ್ಲೇ ಹೇಳಿದರು. ನಾವು ಭಾಳ ಸಂತೋಷದಿಂದ ಇದ್ದು, ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ, ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ. ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ, ಇಲ್ಲಿಯವರೆಗೂ ಕೊಟ್ಟಿಲ್ಲ. ಆದರೂ ಕೂಡ ಆ ಯೋಜನೆ ನಿಲ್ಲು ಹಾಗಿಲ್ವಲ್ಲ, ಅದನ್ನು ಆ ಕಾಮಗಾರಿಗಳನ್ನು ಬೇಗ ತ್ವರಿತವಾಗಿ ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ. ಅಲ್ಲಿ ಎಲ್ಲೋ 1-2 ಕಡೆ ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅದು ಸ್ವಲ್ಪ ನಿಧಾನ ಆಗಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಆಗೋ ಕಡೆ. ಅದೆಲ್ಲ ಆಗ್ತಾ ಇದೆ, ಪ್ರೊಸೀಜರ್ ಆಗ್ತಾ ಇದೆ, ಕೆಲಸನೂ ಆಗ್ತಾ ಇದೆ. ನಮಗೆ ಕೊರಟಗೆರೆಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ, ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ. ಆಮೇಲೆ ಪಾವಗಡಕ್ಕೆ ಈಗಾಗಲೇ ನೀರು ಬರ್ತಾ ಇದೆ. ಏನು 2,300 ಕೋಟಿ ರೂಪಾಯಿನಲ್ಲಿ ಆ ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಿದ್ದು, ಅದು ಕೂಡ್ಲಿಗೆ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ. ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ. ಪಾವಗಡಕ್ಕೆ ಸುಮಾರು 328 ಹಳ್ಳಿಗಳಲ್ಲಿ ಇನ್ನು 280 ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ. ಎತ್ತಿನಹೊಳೆ ಯಾವಾಗ